ತಮ್ಮೆಲ್ಲರಿಗೂ ತಂಡದ ವತಿಯಿಂದ ನಾನು ಶಿವಾನಂದ ಗುಂಜಾಳ ಆರ್ಗನೈಸಿಂಗ್ ಕಮಿಟಿ ಹಾಗೂ ಪಿಚ್ಚು ಮತ್ತು ವಿಕೆಟ್ ಉಸ್ತುವಾರಿ ನೋಡ್ಕೊಳ್ತಾ ಇದ್ದೇನೆ ಆರ್ಗನೈಸಿಂಗ್ ಕಮಿಟಿಯಿಂದ. ಶಿವಾನಂದ ಗುಂಜಾಳ ಅಂತ ಹುಬ್ಳಿಯಿಂದ ಬರ್ತಾ ಇದ್ದೇನೆ. ನಾನು ರೆಗ್ಯುಲರ್ ಆಗಿ ಇಲ್ಲಿ 3-4 ಸಲ ಬಂದು ವಿಕೆಟ್ ಎಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ದೇವೆ. ಇದು ಒಂದು ಗೋಕಾಕ್ ನಗರಕ್ಕೆ ಬಹಳ ದಿನ ಮೇಲೆ ಬರುವಂತ ಒಂದು ಉತ್ತಮವಾದ ಹಬ್ಬದ ವಾತಾವರಣ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಯಾಕಂದ್ರೆ ಶ್ರೀ ಲಕ್ಷ್ಮಣರಾವ್ ಆರ್ ಜಾರಕಿಹೊಳಿ ಅವರ ಮೆಮೋರಿಯಲ್ ಟ್ರೋಫಿ ನಾವು ಪ್ರಥಮ ಬಾರಿಗೆ ಟರ್ಫ್ ವಿಕೆಟ್ ನಲ್ಲಿ ಮಾಡುವಂತ ಒಂದು ಕಾರ್ಯಕ್ರಮವನ್ನು ಕೈಗೊಳ್ತಾ ಇದ್ದೇವೆ. ಆಲ್ರೆಡಿ ಈಗ ನಾವು 30th ಸರ್ಕಲ್ ಪಿಚ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದೇವೆ. ಕೊಲ್ಲಾಪುರದಿಂದ ಬನ್ವಾಡಲಾನು ಮತ್ತು ಕೊರಿಯಲ್ಲೋ ಅಂತಂದು ಆಲ್ರೆಡಿ ಪ್ಲಾಂಟ್ ಮಾಡಿದ್ದೇವೆ. ಹೋಪ್ ದ್ಯಾಟ್ ಅಂದ್ರೆ ಆದಷ್ಟು ಬೇಗ ನಾವು ಅದು ಪ್ರಿಪರೇಷನ್ ವಿಕೆಟ್ ರೆಡಿ ಮಾಡಿ ಮುಂಬರುವ ಒಂದು ಉತ್ತಮವಾದ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಅಫಿಲಿಯೇಟೆಡ್ ಆದಂತ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಗೆ ಅಫಿಲಿಯೇಟರ್ ಆಲ್ರೆಡಿ ನಮಗೆ ಪರ್ಮಿಷನ್ ಸಿಕ್ಕಿದೆ. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ವತಿಯಿಂದ ಈ ಒಂದು ಟೂರ್ನಮೆಂಟ್ ಮಾಡುವಂತ ಕಾರ್ಯಕ್ರಮ ಹಾಕೊಂಡಿದ್ದೇವೆ. ಇದರಲ್ಲಿ ಪ್ರಥಮವಾಗಿ ನಾವು ಪ್ರಥಮ ಪ್ರೈಸ್ ಅಂದ್ರೆ ಇವನ್ ಖುಷಿ ಏನಾಗ್ತಾ ಇದೆ, ಹುಬ್ಳಿಯಲ್ಲಿ ನಾವು ಮಾಡಿದಾಗೂ 2,50,000 ರೂಪಾಯಿ ಕ್ಯಾಶ್ ಪ್ರೈಸ್ ಇಟ್ಟಿದಂತ ಉದಾಹರಣೆಗಳಿಲ್ಲ. ಈ ಒಂದು ಉತ್ತಮ ದುಡ್ಡಿಂದಂತಲ್ಲ, ಹೊರಗಿಂದ ಜನ ಇಲ್ಲಿ ಬರಬೇಕು ಅಂದ್ರೆ ಹುಬ್ಳಿಗಾದ್ರೆ ಡೈರೆಕ್ಟ್ ಫ್ಲೈಟ್ ಎಲ್ಲ ಕನ್ವೀನಿಯಂಟ್ ಇದೆ. ಇಲ್ಲಿ ಬಂದು ಬೇರೆ ಬೇರೆ ತಂಡಗಳು ಬಂದು ಆಟ ಆಡಿ ಇಲ್ಲಿರುವಂತಹ ಗ್ರಾಮೀಣ ಕ್ರೀಡಾಪಟುಗಳಿಗೆ ಉತ್ಸಾಹ ತುಂಬಲಿ ಅನ್ನುವಂತ ಉದ್ದೇಶದಿಂದ ನಮ್ಮೆಲ್ಲ ತಂಡ ಒಂದು ಡಿಸ್ಕಷನ್ ಮಾಡಿ ಒಂದು ಅಂತಿಮ ಹಂತಕ್ಕೆ ಬಂದಿದ್ದೇವೆ. ಅಂದ್ರೆ ಪೂರ್ವಭಾವಿಯಾಗಿ ಅಂದ್ರೆ ಈಗ ನಾವು ಜಸ್ಟ್ ವಿ ಆರ್ ಸ್ಟಾರ್ಟೆಡ್ ಏನ್ ಮಾಡ್ಬೇಕಂತೆಲ್ಲ ಮಾಡ್ತಾ ಇದ್ದೇವೆ. ಫಸ್ಟ್ ಪೇಜ್ ನಾವು 2,51,000 ರೂಪಾಯಿ ಕ್ಯಾಶ್ ಪ್ರೈಸ್ ಇಟ್ಕೊಂಡಿದ್ದೇವೆ. ಹಾಗೂ ಕಿಶೋರ್ ಶೆಟ್ಟಿ ಅವರು ಇವರು 1,50,000 ರೂಪಾಯಿ ರನ್ನರ್ಸ್ ಅಪ್ ಮಾಡಿದ್ದಾರೆ. ಲಖನ್ ಸೌಕಾರು 2,51,000 ರೂಪಾಯಿ ಆಲ್ರೆಡಿ ನಾವು ಬ್ರೋಷರ್ ಕೊಟ್ಟಿದ್ದೇವೆ. ಅದೆಲ್ಲ ಬ್ರೀಫ್ ಆಗಿ ನೋಡಿದಾಗ ಒಂದು ಐಡಿಯಾ ಬರ್ತೈತೆ ನಿಮ್ಗೆ ಏನಂತೆ. ಮ್ಯಾನ್ ಆಫ್ ದಿ ಮ್ಯಾಚ್ ನಾವು ಒಂದು ವೆಹಿಕಲ್ ಇಡಬೇಕನ್ನುವಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಮತ್ತೆ ಇನ್ನೊಂದು ಮುಖ್ಯವಾಗಿ ನಾವು ಇದನ್ನ ವೈಟ್ ಬಾಲ್ ಇಂದ ಆಡುವಂತ ಕಾರ್ಯಕ್ರಮವನ್ನು ಹಾಕೊಳ್ತಾ ಇದ್ದೇವೆ. T20 ಟೂರ್ನಮೆಂಟ್ ಇರೋದ್ರಿಂದ ಲೆದರ್ ಬಾಲ್ ಸೇಮ್ T20 ಟರ್ಫ್ ಇರೋದ್ರಿಂದ ವೈಟ್ ಬಾಲ್ ವಿ ಆರ್ ಟ್ರೈಂಗ್ ಟು ನಾವು SC ಬಾಲ್ ತರಿಸ್ಲಿಕ್ಕೂ ಪ್ರಯತ್ನ ನಡೆಸ್ತಾ ಇದ್ದೇವೆ. ಈಗಾಗಲೇ ನಾವು ಕರ್ನಾಟಕ, ತಮಿಳುನಾಡು, ಗೋವಾ, ಮಹಾರಾಷ್ಟ್ರ, ಮುಂಬೈ ಎಲ್ಲ ತಂಡಗಳು ಆಸಕ್ತಿ ತೋರಿಸಿದಾವೆ. ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ನಾವು ಯಾವ ಟೀಮ್ ಬರ್ತಾ ಇದ್ದೇವೆ, ಎಲ್ಲಿಂದ ಟೀಮ್ ಬರ್ತಾವ ಅಂತೇಳಿ ತಮ್ಮೆಲ್ಲರೂ ಕರೆದುಕೊಂಡು ಇನ್ನೂ ಒಂದು ಸಲ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ ಅವ್ರ ಗಮನಕ್ಕೆ ತರ್ತಾ ಇದ್ದೇವೆ. ಬಟ್ ನಿಮ್ದೆಲ್ಲ ಇದೊಂದು ಹೈಲೈಟ್ ಮಾಡಲಿಕ್ಕೆ ಅಥವಾ ಒಂದು ಸೋಷಿಯಲ್ ಮೀಡಿಯಾ ಎಲ್ಲದರಲ್ಲೂ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಈ ಒಂದು ಟೂರ್ನಮೆಂಟ್ ಸಕ್ಸಸ್ ಆಗಲಿಕ್ಕೆ ನೀವು ತಾವೆಲ್ಲ ಕಾರಣೀಭೂತರಾಗಬೇಕಂತೇಳಿ ಈ ಸಮಯದಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ದಯಮಾಡಿ ತಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳ್ಬೋದು. ನಮ್ಮ ಇನ್ವಿಟೇಷನ್ ಟೂರ್ನಮೆಂಟ್ ಓಪನ್ ಇನ್ವಿಟೇಷನ್ ಟೂರ್ನಮೆಂಟ್ ಅಂತ ಹಾಕಿದ್ವಿ ನಾವು. ಇದರಲ್ಲಿ ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು, ಗೋವಾ, ಕರ್ನಾಟಕ ಟೋಟಲ್ 16 ಟೀಮ್ ನಾವು ಇನ್ವೈಟ್ ಮಾಡ್ಬೇಕಂತ ಹೇಳಿ ನಮ್ಮ ಪ್ಲಾನ್ ಇದೆ. ನಿಮ್ಗೆ 1 ಟೀಮ್ ಇಸ್ ಫ್ರಮ್ ಗೋಕಾಕ್ ಲೋಕಲ್ ಅಂದ್ರೆ ಹುಬ್ಳಿ ಅಂಡ್ ಚಿಕ್ಕೋಡಿ ಅಂತ ಹೋಗ್ಬೇಕಂತ 16 ಟೀಮ್ ಮಾಡಿದೀವಿ ನಾವು. 4 ಭಾಗ ಮಾಡಿ 4 ಮಾಡಿದ್ರೆ ಕನಿಷ್ಠ ಒಂದು ತಂಡ 3 ಮ್ಯಾಚ್ ಆಡುವಂತ ಕಾರ್ಯಕ್ರಮ ನಾವು ಲೀಗ್ ಕಮ್ ನಾಕ್ಔಟ್ ಬೇಸಿಸ್ ಮೇಲೆ ಮಾಡ್ತಾ ಇದ್ದೀವಿ ಟೂರ್ನಮೆಂಟ್. ಟಾಪ್ ಟೀಮ್ ವಿಲ್ ಬಿ ಕ್ವಾಲಿಫೈ ಫಾರ್ ದ ಸೆಮಿಫೈನಲ್ಸ್. 22nd ಆನ್ವರ್ಡ್ಸ್ ಅಂತ ಇಟ್ಕೊಂಡಿದ್ವಿ. ಅಂದ್ರೆ ಒಂದ್ ಸ್ವಲ್ಪ ಪಿಚ್ ರೆಡಿ ಆದ ಕೂಡಲೇ ಯಾಕಂದ್ರೆ ಹೊಸದಾಗಿ ಮಾಡ್ತಾ ಇದೀವಿ ಟರ್ಫ್ ವಿಕೆಟ್. ಇಟ್ ಟೇಕ್ಸ್ ಟೈಮ್. ಈಗ ಆಲ್ರೆಡಿ 60% ಕಂಪ್ಲೀಟ್ ಆಗಿದೆ. ಇನ್ನೊಂದು 8-10 ದಿವಸ ನಮ್ಗೆ ಎಲ್ಲ ಕ್ಲಿಯರ್ ಪಿಕ್ಚರ್ಸ್ ಇದೆ. ಬಟ್ 10 to 22nd ಮಾಡ್ಬೇಕಂತ ನಮ್ದು ಉದ್ದೇಶ ಇದೆ. ಎಂಟ್ರೆನ್ಸ್ ಫೀಸ್ 10,000 ಇದೆ. ಆಮೇಲೆ ಸೆಮಿಫೈನಲ್ಸ್ ಯಾರು ಇದು ಆಗ್ತಾರಲ್ಲ ಅವ್ರಿಗೆ ನಾವು ಅದನ್ನ ವಾಪಸ್ ಕೊಡ್ತೀವಿ. ಈಗ ನಮ್ ತಿಳಿದ ಮಟ್ಟಿಗೆ ಒಂದು 14-15 ವರ್ಷದ ಆದ ನಂತರ ಒಂದು ಬೃಹತ್ ಟೂರ್ನಮೆಂಟ್ ಗೋಕಾಕ್ ಬರುವಂತದ್ದು ಒಂದಿಟ್ಟು. ಇವನ್ ಬೆಳಗಾವಿಗಾದ್ರೂ ಇಷ್ಟು ದೊಡ್ಡ ಕ್ಯಾಶ್ ಪ್ರೈಸ್ ಯಾವ್ದು ಇಟ್ಟಿಲ್ಲ. ಹುಬ್ಳಿನೂ ಮಾಡಿಲ್ಲ ನಾವು. ಹುಬ್ಳಿ ಇರೋದ್ರಿಂದ ಧಾರವಾಡ ಝೋನ್ ನಾವು ಕಮಿಟಿಲಿ ಇರೋದ್ರಿಂದ ಯಾವುದೋ ರೀತಿಯಿಂದ ಈ ರೀತಿ ಯಾವುದೋ ಕ್ರಿಕೆಟ್ ಟೂರ್ನಮೆಂಟ್ ನಮ್ಮ ಧಾರವಾಡ ವಲಯದಲ್ಲಿ ನಡೆದಿಲ್ಲ. 2 ಮ್ಯಾಚ್ ಆಗ್ತದೆ, ಡೈಲಿ 2 ಮ್ಯಾಚ್. ಆಮೇಲೆ ಇದಕ್ಕೆ ನೀವು ಒಂದು ಗುಡ್ ಕ್ವಶನ್ ಏನಂದ್ರೆ ಎಲ್ಲ ಕ್ವಾಲಿಫೈಡ್ ಅಂಪೈರೇ ಬರ್ತಾರೆ. KSA ಕ್ವಾಲಿಫೈಡ್ ಅಂಪೈರು, ಸ್ಕೋರರು, ಆಮೇಲೆ ಲೈವ್ ಟೆಲಿಕಾಸ್ಟ್ನು ಇದೆ. ಬೆಂಗಳೂರದು ಆಲ್ರೆಡಿ ಅಪ್ರೋಚ್ ಆಗಿ ಎಲ್ಲ ಕೇಳ್ತಾರೆ. ಒಳ್ಳೆ ಟೀಮ್ಗಳು ಬರುವಂತ ಒಂದು ಲಕ್ಷಣವನ್ನು ಇಟ್ಕೊಂಡು
ಕನ್ನಡ ಬೆಂಗಳೂರದು 4 ಟೀಮ್ ಎಕ್ಸ್ಪೆಕ್ಟ್ ಮಾಡಾಕ್ತೀವಿ. ಬೆಂಗಳೂರು 4 ಟೀಮ್ ಬರ್ತವೆ. 4 ಟೀಮ್ ಅವೆಲ್ಲ ADV ಆಡಿದ್ದು ಟೀಮ್ ಅವರು. ಇನ್ನೊಂದು ಈಗ ಹಾ ಈಗ ನಾವು ಟೀಮ್ ಇನ್ವಿಟೇಷನ್ ಕೊಟ್ಮೇಲೆ ಯಾವ ಟೀಮ್ ಬರ್ತಾವಲ್ಲ ಅದ್ರಾಗೆ ಟೀಮ್ ಬರ್ತಾರೆ. ಯಾಕಂದ್ರೆ ಅಲ್ಲಿರುವಂತ ಬೆಂಗಳೂರಿನಾಗಿರುವಂತ ಫಸ್ಟ್ ಡಿವಿಷನ್ ಆಗಿ ಒಂದು 8 ಟೀಮ್ನವರು ಬೇರೆ ಬೇರೆ ರಂಜಿಯಲ್ಲಿ ಆಡ್ತಾರೆ. ಸೊ ಡೆಫಿನೆಟ್ಲಿ ದೇ ವಿಲ್ ಕಮ್. ಆಮೇಲೆ ಆ ಶೆಡ್ಯೂಲ್ ನೋಡ್ಕೊಂಡು ಆಡ್ಬೇಕಾಗ್ತೈತಿ. ಈಗ ಮುಸ್ತಾಕ್ ಅಲಿ ಟ್ರಾಫಿ ನಡೆದಿದೆ, ಅದು ಆ ಟೈಮಿಂಗ್ ನೋಡ್ಕೊಂಡು ಬಂದ ಬರ್ತಾರೆ. ಫೈನಲ್ ಆಗತ್ತಲ್ಲ ಅವಾಗ ನಮಗೆಲ್ಲ ಕ್ಲಿಯರ್ ಅವಾಗ ನಮ್ಗೊಂದು ಐಡಿಯಾ ಬರ್ತೈತ್ರಿ ಯಾರು ಬಂದ. CD ಒಂದೊಂದು ಗ್ರೂಪದಾಗ 4 ಟೀಮ್ ಇರ್ತಾವ್ರಿ. 4 ಟೀಮ್ ಅಂದ್ರೆ ಪ್ರತಿಯೊಬ್ಬ 3 ಮ್ಯಾಚ್ ಆಡ್ಬೇಕು. 3 ಮ್ಯಾಚ್ ಆಡ್ಬೇಕು. ಆಮೇಲೆ ಆ ಗ್ರೂಪ್ದಾಗ ಯಾರು ಟಾಪ್ ಇರ್ತಾರಲ್ಲ ಅವ್ರು ಸೆಮಿಫೈನಲ್ ಬರ್ತಾರೆ. 3 ಗೆದ್ರೆ 3 ಮ್ಯಾಚ್ 4 ಸಿಗ್ತಾವ್ರಿ. ಫೈನಲ್ ಬಂದ್ರೆ 5 ಮ್ಯಾಚ್ ಸಿಗ್ತೈತಿ. ಅದು ಈಗ ಕಮಿಟಿ ಎಲ್ಲ ಆಫ್ ದ ರೆಕಾರ್ಡ್ ಹೇಳ್ಬೇಕಂದ್ರೆ KSA ಎಲೆಕ್ಷನ್ ಎಲ್ಲ ನಡೆಯೋದ್ರಲಿಂದ, ಸೊ ನಮ್ಗೆ ಯಾರು KSA ಐತೆ ಅದು KSA ಟೂರ್ನಮೆಂಟ್ ಇರೋದ್ರಿಂದ ಯಾರು ಗೆಲ್ತಾರಲ್ಲ ಅವಾಗ ನಮ್ಗೊಂದು ಅವಕಾಶ ಇದೆ. ಈಗ ಆಲ್ರೆಡಿ ತಮಗೆಲ್ಲ ಗೊತ್ತಿದೆ KSAದು ಎಲೆಕ್ಷನ್ 7th ಇದೆ. ಅದು ಗೆದ್ದ ಮೇಲೆ ಒಂದು ವೆಂಕಟೇಶ್ ಪ್ರಸಾದ್ ಬಣ ಇದೆ, ಒಂದು ಬ್ರಿಜೇಶ್ ಬಡಗ ಇದೆ. ಅದರಲ್ಲಿ ಯಾರು ನಮ್ಮ ಕಮಿಟಿ ಇದ್ದಾರೋ ಅವ್ರು ಬರ್ಲೇಬೇಕಾಗ್ತೈತಿ, ಅವ್ರು ಬರ್ತಾರೆ. ಸೊ ಅದಕ್ಕೆ ಈಗ ನಾವೇನು ಅದನ್ನ ಹೇಳಲಿಕ್ಕೆ ಈಗ ಇಲೆಕ್ಷನ್ ಯಾಕೆ ಬರೋದ್ರೆ 15 ದಿವಸ ಆಗ್ತೈತೆ. ನಮ್ಮದೇನಿದೆ ಪ್ಲಾನ್ 31st and 1st 2 ದಿವಸ ಬೆಂಗಳೂರು ಟೀಮ್ಗೆ ಇದು. ಯಾಕಂದ್ರೆ ನ್ಯೂ ಇಯರ್ ಅಂದ್ಕೂಲಿ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ, ಬರ್ಲಿಕ್ಕಿಲ್ಲ. ಅದಕ್ಕೆ ನಾವೇನ್ ಮಾಡಿದ್ವಿ 31st and 1st ಈ ಲೋಕಲ್ ಬೆಳಗಾವಿ ಟೀಮ್ ಅಥವಾ ಹುಬ್ಳಿ ಟೀಮ್ ಅಂದ್ರೆ ಮುಂಜಾನೆ ಬಂದು ಆಟ ಆಡಿ ಮತ್ತೆ ಹೋಗ್ಬೋದು ಅವ್ರು ವಾಪಸ್. ಸೊ ಅವ್ರಿಗೆ ಆ ಟೀಮ್ ಆಡ್ಸ್ಕೊಂಡು ಮಾಡಿದ್ವಿ. ಟೋಟಲ್ 15 days ಇಟ್ಕೊಂಡು ಫೌಂಡೇಶನ್ ಮತ್ತು ಲಂಚ್ ಎಲ್ಲಾನು ಆರ್ಗನೈಸೇಷನ್ ಮಾಡ್ತಾರೆ. ಅಕಾಮಿಡೇಷನ್ ಅಂದ್ರೆ ಅದಕ್ಕೆ 78 ಡಿಗ್ರಿ ಇದನ್ನಂತ ಒಂದು ಕ್ಯಾಲ್ಕುಲೇಷನ್ ಐತ್ರಿ. ಅಷ್ಟಿದ್ರೆ ಆಡಕಷ್ಟ ಎಲಿಜಿಬಲ್ ಅಂತ ಆಗ್ತೈತಿ. 78 ಅಂತೇಳಿ ಒಂದು ಕ್ಯಾಲ್ಕುಲೇಷನ್ ಇದನ್ನ ಇರ್ತೈತಿ. ಅದ್ರ ಫೆಡ್ ಲೈಟ್ ಇದೆ. ಇಲ್ಲಾಂದ್ರೆ ಬಾಲ್ ಅದಕ್ಕಿಂತ ಮೇಲೆ ಹೋದ್ರೆ ಬಾಲ್ ಕಾಣೋದಿಲ್ಲ. ಸೊ ಅದು ಸಮಸ್ಯೆ ಆಗ್ತೈತೆ. ಟೆನ್ನಿಸ್ ಬಾಲ್ ನೀವು ಹೇಳ್ದಂಗೆ ಅದು ಪರ್ಫೆಕ್ಟ್ ಐತ್ರಿ. ಮುಂಬರುವ ದಿನಗಳೆಲ್ಲ ಅವರು ವಿಚಾರ ಮಾಡ್ತಾ ಇದಾರೆ. ಡೇ ನೈಟ್ ಆದ್ರೂ ಅಷ್ಟೇ ಕೊಡ್ಬೇಕಾಗಿಲ್ಲ. ಬಟ್ ಆಲ್ ಇಂಡಿಯಾ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಸೆಕ್ರೆಟರಿ